ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟು ದಿನ ಮಾತಲ್ಲಿ ಹೇಳಿಲ್ಲ ಅಂತಂದ್ರು ಮನ್ಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅಮ್ಮ ಅಲ್ವಾ ಅಂತ ಒಂದು ಸಣ್ಣ ಫೀಲ್ ಇತ್ತು. ಆದ್ರೆ ಇವತ್ತು ಅದು ಹೊರಟೋಯ್ತು. ಅವ್ರು ನನಗೆ ಅಮ್ಮ ಅಲ್ಲ, ನಾನು ಅವ್ರಿಗೆ ಮಗ ಅಲ್ಲ. ಈ ಸತ್ಯ ನನಗೆ ಇವತ್ತು ಅರ್ಥ ಆಯ್ತು. ಅಲ್ಲಲ್ಲ, ಅರ್ಥ ಆಗಿದ್ದಲ್ಲ, ನಮ್ಮ ಗ್ರೇಟ್ ಮೇಡಮ್ ಅವರು ಅರ್ಥ ಮಾಡಿಸಿದ್ರು. ಸಮರ್, ಯಾಕೆ ಹೀಗೆ ಮಾಡ್ತಿದ್ಯಾ? ಅಮ್ಮ ಏನು ಹೇಳಿದ್ರು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಇನ್ನೇನು ಮಾಡಬೇಕು? ತಲೆ ಚುಚ್ಕೊಂಡು ಅಳ್ಬೇಕಾ? ಪ್ರಪಂಚದಲ್ಲೇ ದೊಡ್ಡ ಆಸ್ತಿ ಯಾವ್ದು ಹೇಳು? ಪ್ರೀತಿ. ಅದರಲ್ಲೂ ತಾಯಿ ಪ್ರೀತಿ ಅಂದರೆ ಅದಕ್ಕಿಂತ ದೊಡ್ಡ ಆಸ್ತಿ ಯಾವುದೂ ಇಲ್ಲ ಅಂತಾರೆ. ಆದರೆ ನನ್ನ ಪಾಲ್ಗೆ ಆ ತಾಯಿ ಪ್ರೀತಿ ಅನ್ನೋ ದೊಡ್ಡ ಆಸ್ತಿ ಸಿಗಲೇ ಇಲ್ಲ. ಆಸ್ತಿ ಇರೋದು ಮನೇನ ಹುಡ್ಕೊಂಡು ಆ ತಾಯಿ ಪ್ರೀತಿ ಹೊರಟೋಯ್ತು. ಹೇ, ಅವಳು ನಿನ್ನನ್ನು ಹೆತ್ತವಳು ಕಣೋ, ನಿನ್ನ ತಾಯಿ. ತಾಯಿನ ಹೀಗೆ ಬಾಯಿಗೆ ಬಂದಾಗಂದ್ರೆ ನೀನು ನರಕಕ್ಕೆ ಹೋಗ್ತೀಯ. ಈಗೇನು ಸ್ವರ್ಗದಲ್ಲ ಇದ್ದೀನಿ? ಹೆತ್ತ ತಾಯಿಗೆ ಬೇಡವಾಗಿರೋ ಮಗ ಸ್ವರ್ಗದಲ್ಲಿದ್ರು ನರ್ಕಾನೇ ಅದು. ಸಮರ್, ಅಮ್ಮ ಯಾವತ್ತೂ ನಿನ್ನನ್ನು ಬೇಡ ಅಂತ ಹೇಳಿಲ್ಲ. ನೀನೇ ಅಮ್ಮನಿಂದ ದೂರ ಇರೋದು. ಅದೇ, ಇನ್ನೂ ಬಾಯಿ ಬಿಟ್ಟು ಬೇಡ ಅಂದಿಲ್ಲ ಅಷ್ಟೇ. ಅವ್ರು ಡ್ಯಾನ್ಸ್ ಕಲ್ತಿದ್ದಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಆ ಡ್ಯಾನ್ಸ್ ಕಲ್ತಿದ್ದು ಯಾರಿಗೋಸ್ಕರ ಗೊತ್ತಾ? ಅವ್ರು ಶ್ರೀಮಂತರ ಮಗ ಇದ್ದಾನಲ್ಲ ಅಭಿ, ಅವನಿಗೋಸ್ಕರ. ಅವನ್ನ ಮೆಚ್ಚಿ ಅವನ ಬಾಯಿಂದ ಅಮ್ಮ ಅಂತ ಕರ್ಸ್ಕೊಳ್ಳೋಕ್ಕೋಸ್ಕರ. ಎಲ್ಲ ಬರೀ ಸ್ವಾರ್ಥ. ನೋಡು ಸಮರ್, ತುಳಸಿದು ತಾಯಿ ಹೃದಯ. ತಾಯಿನೇ ಇಲ್ಲದೆ ಇರೋ ಆ ಮಕ್ಕಳಿಗೆ ತಾಯಿ ಸ್ಥಾನ ತುಂಬೋದಕ್ಕೆ ಹೊರಟಿದ್ದಾಳೆ ನಿನ್ನ ತಾಯಿ. ಆದರೆ ನಿನಗದು ಇಷ್ಟ ಇಲ್ಲ. ಅದರಿಂದ ನೀನಾಗೆ ಅವಳನ್ನು ದೂರ ಇಡ್ತಾ ಇದ್ದ. ಇಲ್ಲಿ ಸ್ವಾರ್ಥ ಇರೋದು ಅವಳದ್ದಲ್ಲ, ನಿನ್ನದು. ತಾತ, ಇನ್ನೇನು ಮತ್ತೆ? ನೋಡು, ಒಬ್ಬ ತಾಯಿ ಬೇರೆ 100 ಮಕ್ಕಳನ್ನು ಪ್ರೀತಿಸಿದ್ರು ಕೂಡ ಹೆತ್ತ ಮಕ್ಕಳನ್ನು ಕಡೆಗಾಣಿಸೋದಿಲ್ಲ. ಅವಳು ನಿನ್ನೂ ಅಷ್ಟೇ ಪ್ರೀತಿಸ್ತಾಳೆ, ನಿನ್ನಿಂದ ಅಷ್ಟೇ ಪ್ರೀತಿನೂ ಬಯಸ್ತಾಳೆ. ಆದರೆ ಅದು ನಿನ್ನ ಹಾಳು ತಲೆಗೆ ಹೋಗ್ತಾ ಇಲ್ವಲ್ಲ. ಹೆತ್ತ ಮಗನಿಗೆ ತುತ್ತಿಟ್ರೆ ಅವಳನ್ನು ತಾಯಿ ಅಂತಾರೆ, ಹೆರದೇ ಇರೋ ಮಕ್ಕಳಿಗೂ ತುತ್ತಿಟ್ರೆ ಅವಳನ್ನ ಮಹಾತಾಯಿ ಅಂತಾರೆ ಕಣೋ. ಭೂಮಿ ತಾಯಿಗಿರುವಂಥ ಗುಣ ಇಂಥ ಮಹಾತಾಯಿಯರಿಗೆ. ಅರ್ಥ ಮಾಡ್ಕೋ. ಬೇಕಾಗಿಲ್ಲ ನನಗೆ ಭೂಮಿ ತಾಯಿ ಅಂತ ತಾಯಿ ಬೇಕಾಗಿಲ್ಲ. ಹೆತ್ತು ಮಕ್ಕಳನ್ನ ನಡು ನೀರಲ್ಲಿ ಬಿಟ್ಟು ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗಿ ಅಲ್ಲಿರೋ ಮಕ್ಕಳ ಹತ್ರ ಅಮ್ಮ ಅನ್ಸ್ಕೊಳ್ಳೋ ತಾಯಿ ನನಗೆ ತಾಯಿನೇ ಅಲ್ಲ. ಬಿಟ್ಟು ಹೋಗ್ತೀನಿ ಅಂತ ತೀರ್ಮಾನ ಮಾಡಿರೋರನ್ನ ಬಲವಂತವಾಗಿ ಉಳಿಸ್ಕೊಳಕ್ಕಾಗತ್ತ ಅಣ್ಣ? ಹಾಗೇನಾದರೂ ಉಳಿಸ್ಕೊಂಡ್ರೆ ಅವ್ನ ಮನಸ್ಸಲ್ಲಿ ಪ್ರೀತಿ ಇರುತ್ತೆ ಹೇಳು? ಬೇಡ, ಬಿಟ್ಬಿಡು. ಅವನಿಗೆ ಎಲ್ಲಿ ಬೇಕೋ ಅಲ್ಲಿ, ಹೇಗೆ ಬೇಕೋ ಹಾಗೆ ಇದ್ದು ಬಿಡ್ಲಿ. ಅವನು ಆಡ್ತಿರೋ ಮಾತು ಕೇಳಿದ್ರೆ ಅವನು ಖಂಡಿತ ಮನೆ ಒಡಿಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ಅಂಥವ್ನ ಮಗ ಅನ್ಕೊಳ್ಳೋದಕ್ಕಿನ್ನ ಅವಿ ಒಬ್ಬನ್ನೇ ಮಗ ಅನ್ಕೊಂಡು ಸುಮ್ಮನಿರೋದು ವಾಸಿ. ಕೋಪದಲ್ಲಿ ಆಡೋ ಮಾತುಗಳಿಗೂ ಮನಸ್ಸಲ್ಲಿರೋ ಪ್ರೀತಿಗೂ ವ್ಯತ್ಯಾಸ ಇದೆ ಮಹೇಶ. ನೀನು ಈ ಮಾತುಗಳನ್ನು ಕೋಪದಲ್ಲಿ ಆಡ್ತಿದ್ಯಾ ಅಂತ ನನಗೆ ಗೊತ್ತು. ಆದರೆ ಒಂದು ಸರಿ ಕೂತು ಯೋಚನೆ ಮಾಡು, ಅವಿನ ಬಿಟ್ಕೊಡೋದಕ್ಕೆ ನಿನ್ನ ಮನಸ್ಸು ಒಪ್ತಿದೆಯಾ? ನೋಡಿದ್ಯಾ, ಬಾಯಲ್ಲಿ ಹೇಳೋದು ಸುಲಭ, ಆದರೆ ಸಂಬಂಧಗಳನ್ನು ಮರೆತು ಬದುಕೋದು ತುಂಬ ಕಷ್ಟ. ಹೆತ್ತ ಮಗ ದೂರ ಹೋಗ್ತೀನಿ ಅಂದಾಗ ಅದಕ್ಕಿಂತ ದೊಡ್ಡ ನರಕ ಇನ್ನಿಲ್ಲ. ಯಾಕೆ ಹೀಗೆ ಹಠ ಮಾಡ್ತಿದ್ದಾನೋ ಏನು? ಅವ್ನು ಹಠ ಮಾಡ್ತಿದ್ದಾನಷ್ಟೇ. ಅವನಿಗೂ ಮನ್ಸಿನ ಯಾವುದೇ ಮೂಲೆಯಲ್ಲಿ ಈ ಮನೆ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ. ಯೋಚನೆ ಮಾಡಬೇಡಿ, ಅವನು ಈ ಮನೆಯಿಂದ ದೂರ ಆಗಲ್ಲ. ಹೌದು ಮಾವ, ಈ ಮನೇಲಿ ಎಲ್ಲರ ಮನಸ್ಸಲ್ಲೂ ಪ್ರೀತಿ ಇದೆ.
ಆ ಪ್ರೀತಿಗೆ ಎಲ್ಲರನ್ನೂ ಒಂದು ಮಾಡೋ ಶಕ್ತಿ ಇದೆ. ನನಗೆ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ಅಭಿ ಈ ಮನೆ ಬಿಟ್ಟು ಹೋಗಲ್ಲ. ಪೂರ್ಣಿ ಮಾತು ನಿಜ. ಅವನು ಈ ಮನೆ ಬಿಟ್ಟು ಹೋಗ್ತಿಲ್ಲ. ಅವನಿಲ್ಲೇ ಇರ್ತಾನೆ. ಅವನು ಈ ಮನೇಲೇ ಉಳಿಸ್ಕೊಳ್ಳೋಕ್ಕೆ ನನ್ನ ಹತ್ರ ಒಂದು ದಾರಿ ಇದೆ. ಅದಕ್ಕೆ ಏನು ಹೇಳ್ತಿದ್ದೀರಾ? ಅಭಿನ ನೀವು ಕನ್ವಿನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಅದನ್ನು ನಾನು ನಾಳೆ ಮಾತಾಡ್ತೀನಿ. ಆದರೆ ನನ್ನ ಮಾತು ನಂಬಿ, ಅಭಿ ಈ ಮನೆ ಬಿಟ್ಟು ಹೋಗಲ್ಲ. ಹೌದು, ಅವನು ಈ ಮನೆ ಬಿಟ್ಟು ಹೋಗದೆ ಇರೋ ಹಾಗೆ ನಾನು ಒಂದು ದಾರಿ ಯೋಚನೆ ಮಾಡಿದ್ದೀನಿ. ಒಟ್ಟಿನಲ್ಲಿ ನಾವು ಯಾರು ಅವನ್ನ ಬಿಟ್ಕೊಡ್ತಿಲ್ಲ ಅಷ್ಟೆ. ಅವನು ಈ ಮನೆಯಲ್ಲೇ ಇರ್ತಾನೆ. ನಾಳೆ ಚಾನೆಲ್ ಇಂಟರ್ವ್ಯೂ ಮುಗಿತಿದ್ದ ಹಾಗೆ ಅದ್ರ ಬಗ್ಗೆ ಹೇಳ್ತೀನಿ. ಹಲೋ, ಹಾಂ ಹೇಳಿ ಅಣ್ಣ. ಜೀ ನ್ಯೂಸ್ನವರು ನಾಳೆ ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಹಲೋ, ಅಮ್ಮ, ಅಭಿ ಹೋಗದೆ ಇರೋ ಹಾಗೆ ಏನೋ ಒಂದು ದಾರಿ ಹುಡುಕಿದ್ದೀನಿ ಅಂತ ಹೇಳಿದ್ರಲ್ಲ, ಏನದು? ಅದು ನಾಳೆ ನಿನಗೆ ಗೊತ್ತಾಗತ್ತೆ ಪೂರ್ಣಿ. ಒಟ್ಟಿನಲ್ಲಿ ಈ ತುಂಬಿದ ಕುಟುಂಬ ಒಡಿಬಾರ್ದು. ತಂದೆ ಮಕ್ಕಳು ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರಬೇಕು. ಅದಷ್ಟೇ ನನ್ನ ಆಸೆ. ಏನದ? ಇನ್ನೊಂದ್ಸಲ ಹೇಳು. ಇನ್ನೊಂದ್ಸಲ ಅಲ್ಲ, 100 ಸಲ ಬೇಕಿದ್ರು ಹೇಳ್ತೀನಿ. ಇವತ್ತಿಂದ ನನ್ನ ಪಾಲ್ಗೆ ಅಮ್ಮ ಇಲ್ಲ. ಚೆನ್ನಾಗಿ ಹಾಕ್ತೀನಿ ನೋಡು. ಇನ್ನೊಂದ್ಸಲ ಇದೇ ಥರ ಮಾತಾಡಿದ್ರೆ ನಾವು ಯಾರೂ ನಿನ್ನ ಪಾಲಿಗಿರೋದಿಲ್ಲ. ತಾತ ನಿಮ್ಗವ್ರ ಮೇಲೆ ಪ್ರೀತಿ ಇರ್ಬೋದು, ಆದರೆ ನನಗಂತೂ ಎಳ್ಳಷ್ಟು ಇಲ್ಲ. ಅವರ ಮನೆಯವ್ರನ್ನ, ಮನೆ ಮಕ್ಕಳನ್ನ ಮೆಚ್ಚೋದಕ್ಕೋಸ್ಕರ ಡ್ಯಾನ್ಸ್ ಕಲಿತಾರೆ, ಡ್ರೈವಿಂಗ್ ಕಲಿತಾರೆ, ಅಷ್ಟು ಜನರ ಮುಂದೆ ಡ್ಯಾನ್ಸ್ ಮಾಡಿ ಹೊಗಳಿಸ್ಕೋತಾರೆ. ಆದರೆ ನಮಗೋಸ್ಕರ ಏನು ಮಾಡಿದ್ರು? ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಹೋಗಿ ಮದುವೆ ಆಗಿ ನಮ್ಮನ್ನ ಅನಾಥರನ್ನಾಗಿ ಮಾಡಿದ್ದಾರೆ. ಅಣ್ಣ, ಅಮ್ಮ ಈ ಮನೇಲಿ ಇಲ್ಲ ಅಂದ ತಕ್ಷಣ ಯಾಕೆ ಹಾಗೆ ಅನ್ಕೊಳ್ತೀಯ? ನೀನು ಮಾತಾಡ್ಬೇಡ, ನಿನಗಿದು ಯಾವುದು ಅರ್ಥ ಆಗಲ್ಲ. ನಾವಿಬ್ರು ಮಕ್ಕಳು ಅನ್ನೋ ಹಾಗಿದ್ದಿದ್ರೆ ನಮಗೋಸ್ಕರ ಏನಾದ್ರು ಮಾಡ್ಬೋದಿತ್ತು ತಾನೇ. ಅದು ಬಿಟ್ಟು ಕಷ್ಟಪಟ್ಟು ಡ್ಯಾನ್ಸ್ ಕಲ್ತಿದ್ದು ಅವ್ರಿಗೋಸ್ಕರ ಅಂತೆ. ಬಾಯಿ ಮುಚ್ಚ. ಒಳ್ಳೆ ಚಿಕ್ಕ ಮಕ್ಕಳ ಥರ ಮಾತಾಡ್ತಿದ್ದೀಯಲ್ಲೋ. ನಿನ್ನ ತಾಯಿ ಅವ್ರಿಗೋಸ್ಕರ ಡ್ಯಾನ್ಸ್ ಕಲ್ತಿದ್ದೆ ಮಹಾ ಅಪರಾಧ ಅನ್ನೋ ಹಾಗೆ ಮಾತಾಡ್ತಾ ಇದೀಯ. ನಿಮಗೆಲ್ಲ ಏನೂ ಮಾಡೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದೀಯ. ಏನೋ ಅವಳು ಏನೂ ಮಾಡ್ದೇನೆ ನೀನು ಇಷ್ಟು ದೊಡ್ಡವನಾಗ್ಬಿಟ್ಟಿಯ. ನೀನು ಹುಟ್ಟಿದಾಗಲಿಂದ ನಿನಗೆ ಮೀಸೆ ಬರೋವರೆಗೂ ಏನು ಬಂತು? ಮೀಸೆ ಬಂದ ಮೇಲೂ ಕೂಡ ನಿನ್ನ ಶೂಗೆ ಪಾಲಿಶ್ ಹಾಕ್ತಾ ಇದ್ದವಳು ಅವಳು. ನಿನ್ನ ಕಾಲಿಗೆ ಶೂ ಹಾಕ್ತಿದ್ದವಳು ಅವಳು. ನಿನಗೆ ಊಟ ಮಾಡಿಸ್ತಾ ಇದ್ದವಳು ಅವಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.